ಪರೀಕ್ಷೆ ಬಂತು. ಪರೀಕ್ಷೆ SSLC ಪರೀಕ್ಷೆ. SSLC ಓದುತ್ತಿರುವ ನೀವು ಬುದ್ಧಿವಂತರು, ಸತತ ಶ್ರಮಪಟ್ಟು ಓದುವವರು, ಶಾಲೆಯಲ್ಲಿ ಕೇಳಿದ ಪಾಠವನ್ನು ಮನನ ಮಾಡಿಕೊಳ್ಳುವ ಚುರುಕುಮತಿಗಳಾಗಿದ್ದರೂ ಎಲ್ಲೋ ಒಂದು ಕಡೆ ನಿಮ್ಮನ್ನು ಭಯ ಕಾಡುತ್ತಿರುತ್ತದೆ. ಎಲ್ಲಿ ಫೇಲಾಗುವೆನೋ, ಎಲ್ಲಿ ಕಡಿಮೆ ಅಂಕ ಗಳಿಸುವೆನೋ ಎಂಬ ಆತಂಕ ಸುಳಿಯುತ್ತಿರುತ್ತದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿನಿಯರೇ, ಆತಂಕ ಬಿಡಿ. ಸರಿಯಾಗಿ ಓದುವುದು ಹಾಗೂ ಪರೀಕ್ಷೆಗೆ ತಯಾರಾಗುವುದೇ ಒಂದು ಕಲೆ. ಪರೀಕ್ಷೆಯಲ್ಲಿ ಜಯಶೀಲರಾದವರೆಲ್ಲರೂ ಅತಿ ಬುದ್ಧಿವಂತರಾಗಲಿ, ಸೃಜನಶೀಲರಾಗಲಿ ಆಗಿರಬೇಕೆಂದು ಏನೂ ಇಲ್ಲ. ಅವರ ಯಶಸ್ಸಿಗೆ ಅವಿಶ್ರಾಂತವಾಗಿ ಅವರು ನಡೆಸಿರುವ ಅಧ್ಯಯನ ಕ್ರಮ ಒಂದು ಮುಖ್ಯ ಕಾರಣ ಎಂದು ತಿಳಿದು ಬಂದಿದೆ. ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಮಾಡಬೇಕಾಗಿರುವ ಅಂಶಗಳು: ನಿಮ್ಮ ಪಾಠಗಳನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ. ಪಠ್ಯ ಅಥವಾ ಪಾಠದಲ್ಲಿರುವ ಪ್ರತಿ ವಾಕ್ಯವೂ ಬಹುಮುಖ್ಯ. ವಾಕ್ಯಗಳೇ ಪ್ರಶ್ನೆಗಳಾಗಿ ಬರಬಹುದು. ನಿಮ್ಮ ಆಲೋಚನೆಗಳು ಅಥವಾ ಪರಿಕಲ್ಪನೆಗಳನ್ನು ತರ್ಕಬದ್ಧವಾಗಿ ಒಗ್ಗೂಡಿಸಲು ಪ್ರಯತ್ನಿಸಿ. ಪಾಠದಲ್ಲಿರುವ ವಾಕ್ಯಗಳನ್ನು ಬಲಬಗೆಯಲ್ಲಿ ಪುನಃ ಜೋಡಿಸಿ ಅದನ್ನು ಅರ್ಥ ಮಾಡಿಕೊಳ್ಳಿ. ನಕ್ಷೆಗಳು ಅಥವಾ ಚಿತ್ರಗಳು ಅಥವಾ ನಕ್ಷೆ ಅಥವಾ ಚಿತ್ರದ ಭಾಗಗಳನ್ನು ಪ್ರಶ್ನೆಗಳಾಗಿ ಪರಿವರ್ತಿಸಿ ಕೇಳಬಹುದು. ಆದ್ದರಿಂದ ಎಲ್ಲ ವಿವರಗಳನ್ನು ಮನನ ಮಾಡಿಕೊಳ್ಳಿ. ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬಹು ಆಯ್ಕೆಯ ಪ್ರಶ್ನೆಗಳು ಪರೀಕ್ಷಿಸುತ್ತವೆ. ಇವುಗಳನ್ನು ಹೇಗೆಂದರೆ ಹಾಗೆ ಉತ್ತರಿಸಲಾಗದು. ಉತ್ತರಗಳನ್ನು ಊಹಿಸಿ ಬರೆಯುವುದು ಅಥವಾ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಉತ್ತರಿಸುವುದರಿಂದ ಒಳ್ಳೆಯ ಅಂಕಗಳು ಸಿಗಲಾರವು ಎಂಬುದನ್ನು ನೆನಪಿನಲ್ಲಿಡುವುದು ಸೂಕ್ತ. ಈ ಬಗೆಯ ಪ್ರಶ್ನೆಗಳನ್ನು ಉತ್ತರಿಸಿ ಗರಿಷ್ಠ ಅಂಕಗಳನ್ನು ಪಡೆಯಲು ನೀವು ಕೆಲ ಕ್ರಮಗಳನ್ನು ಅನುಸರಿಸಲೇಬೇಕು. ನೀಡಲಾಗಿರುವ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಜಾಗರೂಕತೆಯಿಂದ ಓದಿ ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಏನನ್ನು ಕೇಳುತ್ತಿದೆ ಎನ್ನುವುದನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಇದನ್ನು ಗಮನದಲ್ಲಿರಿಸಿಕೊಂಡೇ ಎಲ್ಲ ಆಯ್ಕೆಯ ಉತ್ತರಗಳನ್ನು ಓದಿ. ನಿಮ್ಮ ಮನದಲ್ಲಿರುವ ಪ್ರಶ್ನೆಗೆ ಯಾವ ಉತ್ತರ ಸರಿಹೊಂದುವುದೋ ಅದನ್ನು ಉತ್ತರವೆಂದು ಆಯ್ಕೆ ಮಾಡಿ. ಮೇಲಿನ ಎಲ್ಲವೂ ಅಥವಾ ಮೇಲಿನ ಯಾವುದೂ ಅಲ್ಲ ಎಂಬ ಆಯ್ಕೆ ಸೂಚಿಸಿರುವ ಉತ್ತರಗಳಿದ್ದರೆ ಆ ಪ್ರಶ್ನೆಗಳನ್ನು ಉತ್ತರಿಸುವ ಮುನ್ನ ಇನ್ನಷ್ಟು ಎಚ್ಚರ ವಹಿಸಿ. ನೀವು ಸುಲಭವಾಗಿ ಉತ್ತರಿಸಬಹುದಾದ, ನಿಮಗೆ ಖಚಿತ ಉತ್ತರ ಗೊತ್ತಿರುವ ಪ್ರಶ್ನೆಗಳನ್ನು ಮೊದಲು ಉತ್ತರಿಸಿ. ಇನ್ನೊಮ್ಮೆ ಓದಿ ಅರ್ಥ ಮಾಡಿಕೊಳ್ಳಬೇಕು ಎಂದೆನಿಸಿದ ಪ್ರಶ್ನೆಗಳಿಗೆ ನಂತರ ಬನ್ನಿ. ಎಚ್ಚರಿಕೆಯಿಂದ ಉತ್ತರಿಸಿ. ತುಂಬ ಕಷ್ಟವಾದ ಬಹು ಆಯ್ಕೆ ಹೊಂದಿರುವ ಪ್ರಶ್ನೆಗಳನ್ನು ಕಡೆಯಲ್ಲಿ ಉತ್ತರಿಸಿ. ಉತ್ತರಿಸುವ ಮುಂಚೆ ಚೆನ್ನಾಗಿ ಆಲೋಚಿಸಿ. ಒಮ್ಮೆ ಬರೆದ ಉತ್ತರವನ್ನು ತಿದ್ದುವುದಾಗಲಿ ಅಥವಾ ಹೊಡೆದು ಹಾಕುವುದಾಗಲಿ ಮಾಡಬಾರದು. ಒಂದು ಸಲ ಮಾತ್ರ ಉತ್ತರಿಸಬೇಕು. ಆದ್ದರಿಂದ ಚೊಕ್ಕವಾಗಿ ಒಂದೇ ಸಲ ಉತ್ತರಿಸಿ ಉತ್ತರಕ್ಕೆಂದು ನೀಡಿರುವ ಅಕ್ಷರವನ್ನು ಅಲ್ಲಿ ನೀಡಿರುವ ಉತ್ತರ ಸ್ಥಳದಲ್ಲಿ ಸರಿಯಾದ ಉತ್ತರದೊಂದಿಗೆ ಸ್ಪಷ್ಟವಾಗಿ ಬರೆಯಿರಿ. ಈ ಭಾಗದಲ್ಲಿ ಚಿಕ್ಕ ಉತ್ತರಗಳು ಮತ್ತು ಸ್ವಲ್ಪ ದೀರ್ಘವಾದ ಉತ್ತರಗಳನ್ನು ಬರೆಯಬೇಕಾದ ಪ್ರಶ್ನೆಗಳಿರುತ್ತವೆ. ಮುಖ್ಯಾಂಶಗಳನ್ನು ಬಿಡದೆ ಚಿಕ್ಕದಾಗಿ ಉತ್ತರಿಸಬಲ್ಲ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತವೆ. ನಕ್ಷೆ ಅಥವಾ ಚಿತ್ರಗಳನ್ನು ಬರೆದು ಭಾಗಗಳನ್ನು ಗುರುತಿಸುವಲ್ಲಿ ನಿಮಗಿರುವ ಪರಿಣಿತಿಯನ್ನು ಈ ಪ್ರಶ್ನೆಗಳು ಪರೀಕ್ಷಿಸುತ್ತವೆ. ನಿಮ್ಮ ಉತ್ತರಗಳನ್ನು ಪೂರ್ಣಗೊಂಡ ವಾಕ್ಯಗಳಲ್ಲಿ ಬರೆಯಿರಿ. ಸರಿಯಾದ ವಾಕ್ಯಾರ್ಥಕ ಚಿಹ್ನೆಗಳನ್ನು ಉಪಯೋಗಿಸಿ. ವಿರಾಮ, ಅಲ್ಪವಿರಾಮ ಇತ್ಯಾದಿ. ಚಿಕ್ಕದಾಗಿ ಸ್ಪಷ್ಟವಾಗಿ ಕಾಣುವಂತೆ ಬರೆಯಿರಿ. ಬೇರೆ ಬೇರೆ ವಿಷಯಗಳಲ್ಲಿ ಹೇಗೆ ಉತ್ತರಿಸಬೇಕು ಎನ್ನುವ ಕುರಿತು ಕೆಲ ಅಂಶಗಳನ್ನು ಇಲ್ಲಿ ವಿವರಿಸಿದೆ, ಗಮನಿಸಿ. ಮೊದಲಿಗೆ ಗಣಿತ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಹೇಳಿಕೆ ರೂಪದ ಪ್ರಶ್ನೆಗಳಿರುತ್ತವೆ. ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಿ ಯಾವ ಉತ್ತರ ಕಂಡುಹಿಡಿಯಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಸರಿಯಾದ ಸೂತ್ರ ಯಾವುದು ನಿರ್ಧರಿಸಿ. ಸೂತ್ರದಲ್ಲಿ ಬರುವ ಚರಾಂಶಗಳಿಗೆ ಸರಿಯಾದ ಬೆಲೆಗಳನ್ನು ಆದೇಶಿಸಿ. ಗುಣಾಕಾರ ಮತ್ತಿತರ ಮೂಲಕ್ರಿಯೆಗಳನ್ನು ಮಾಡುವಾಗ ಎಚ್ಚರಿಕೆ ವಹಿಸಿ. ಸಾಮಾನ್ಯವಾಗಿ ನೀವು ತಪ್ಪುವುದು ಇಲ್ಲೇ. ಇದನ್ನು ಸಿಲ್ಲಿ ಮಿಸ್ಟೇಕ್ ಅಂತ ನೀವೆಂದು ಬಿಟ್ಟರೂ ಲೆಕ್ಕದ ಉತ್ತರ ತಪ್ಪು ಆಗುವುದರಿಂದ ಎಚ್ಚರ ವಹಿಸಿ. ಲೆಕ್ಕಗಳನ್ನು ಮಾಡುವಾಗ ವರ್ಕಿಂಗ್ ಕಾಲಮನ್ನು ಸರಿಯಾಗಿ ಬಳಸಿಕೊಳ್ಳಿ. ಸ್ಕೇಲ್ ಡ್ರಾಯಿಂಗ್, ನಕ್ಷಾ ಸಮಸ್ಯೆಗಳು, ಸಮೀಕರಣದ ನಕ್ಷೆಗಳು, ಇತರ ಲೆಕ್ಕಗಳನ್ನು ಈ ಭಾಗದಲ್ಲಿ ನೀಡಲಾಗುತ್ತದೆ.
ಲೆಕ್ಕದ ಉತ್ತರಗಳನ್ನು ಸ್ಪಷ್ಟವಾಗಿ ಬಾಕ್ಸ್ ಮಾಡಿ ಬರೆಯಿರಿ. ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ವಿಜ್ಞಾನದಲ್ಲಿ ನಿರ್ದಿಷ್ಟ ಪ್ರಶ್ನೆಗಳಿರುತ್ತವೆ. ಸರಿಯಾದ ನೇರ ಉತ್ತರಗಳನ್ನು ಉತ್ತರಿಸುವಲ್ಲಿ ನೀವು ಸಮರ್ಥರಾಗಬೇಕು. 2 ಉಪಯೋಗಗಳು ಅಥವಾ ದೋಷಗಳು ಅಥವಾ ಪ್ರಯೋಜನಗಳು ಅಥವಾ ಕಾರಣಗಳನ್ನು ಬರೆಯಿರಿ ಎಂದು ಪ್ರಶ್ನೆ ಇರುವಾಗ ಮುಖ್ಯವಾದ 2 ಮಾತ್ರ ಬರೆಯಿರಿ. ಹೆಚ್ಚು ಬರೆಯುವ ಅವಶ್ಯಕತೆ ಇಲ್ಲ. 1-2 ಅಂಶಗಳನ್ನು ಹೆಚ್ಚಾಗಿ ಬರೆದರೂ ತಪ್ಪೇನಿಲ್ಲ. ಸ್ಟೆಪ್ಸ್ ಹೆಚ್ಚಾಗಿದ್ದರೆ ಅಂಕಗಳು ಹೆಚ್ಚಾಗಿರುತ್ತವೆ. ಈಗ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ತಿಳಿದುಕೊಳ್ಳೋಣ. ಪ್ರಮುಖ ಅಂಶಗಳನ್ನು ಎದ್ದು ಕಾಣುವಂತೆ ಬರೆಯಿರಿ. ಒಂದೇ ವಿಷಯವನ್ನು ಅನಾವಶ್ಯಕವಾಗಿ ಪುನಃ ವಿವರಿಸುವ ಗೋಜಿಗೆ ಹೋಗಬೇಡಿ. ನಕ್ಷೆಗಳನ್ನು ಬರೆದು ಅಲ್ಲಿ ಸ್ಥಳಗಳನ್ನು ಗುರುತಿಸುವ ಅಭ್ಯಾಸ ಮಾಡಿಕೊಳ್ಳಿ. ಚಿಕ್ಕ ಸ್ಪಷ್ಟ ಚಿತ್ರ ಬರೆಯಿರಿ ಎಂದು ಪ್ರಶ್ನೆ ಕೇಳಿದ್ದರೆ ಸ್ಪಷ್ಟ ಚಿತ್ರ ಬರೆಯಿರಿ. ಕೇಳಿದ್ದಲ್ಲಿ ಭಾಗಗಳನ್ನು ಗುರುತಿಸಿ. ಈಗ ಭಾಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸುಂದರ ಕೈಬರಹದ ಕಡೆ ಗಮನ ಕೊಡಿ. ವ್ಯಾಕರಣ, ವಾಕ್ಯ ರಚನೆ ಮತ್ತು ವಾಕ್ಯಾರ್ಥಕ ಚಿಹ್ನೆಗಳ ಕುರಿತು ಎಚ್ಚರ ವಹಿಸಿ. ನಿಮ್ಮ ಉತ್ತರಗಳು ಚಿಕ್ಕದಾಗಿರಲಿ, ಸ್ಪಷ್ಟವಾಗಿರಲಿ. ಸ್ಪೆಲ್ಲಿಂಗ್ ಮತ್ತು ಕಾಗುಣಿತಕ್ಕೆ ಹೆಚ್ಚು ಗಮನ ಕೊಡಿ. ಇವೆರಡೂ ಸರಿ ಇರುವಂತೆ ಎಚ್ಚರ ವಹಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.